ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ತಮ್ಮ ತವರು ಜಿಲ್ಲೆ ಮೈಸೂರಿನಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೆಸರಿಗೆ ಇದು ಸರ್ಕಾರದ ಸಾಧನಾ ಸಮಾವೇಶ, ಆದರೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಾಧನಾ ಸಮಾವೇಶದ ಹೆಸರಿನಲ್ಲಿ ತವರಲ್ಲಿ ಸಿಎಂ ಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ಸುಮಾರು 1 ಲಕ್ಷ ಜನ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಸುತ್ತಮುತ್ತ ಜಿಲ್ಲೆಗಳಿಂದ ಚಾಮರಾಜನಗರ, ಮೈಸೂರು, ಹಾಸನ, ಮಂಡ್ಯ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ಪವರ್ ಶೇರಿಂಗ್ ಜಟಾಪಟಿ ಮಧ್ಯೆ ಸಿಎಂ ಸಮಾವೇಶ ಕುತೂಹಲ ಮೂಡಿಸಿದೆ. ಅವರೇ ಇತ್ತೀಚೆಗೆ ಡಿಕ್ಲೇರ್ ಮಾಡಿಕೊಂಡ ಪ್ರಕಾರ 5 ವರ್ಷವೂ ನಾನೇ ಮುಖ್ಯಮಂತ್ರಿ ಅಂತ. ಆದರೆ ಹೈಕಮಾಂಡ್ನಿಂದ ಅದಕ್ಕೆ ಅಧಿಕೃತ ಮುದ್ರೆ ಬಿದ್ದಿಲ್ಲ, ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ. ಸೊ ತಮ್ಮ ಶಕ್ತಿ ಪ್ರದರ್ಶನ ಏನು ಅಂತ ತೋರಿಸ್ಬೇಕಲ್ಲ, ತಮಗಿರ್ತಕ್ಕಂಥ ಬಲ ಏನು ಅಂತ. ಹಾಗಾಗಿ ತರಾತುರಿಯಲ್ಲಿ ಹಾಗೆ ನೋಡೋಕೆ ಹೋದರೆ ತುಂಬ ದಿನಗಳಿಂದ ಏನು ಪ್ಲ್ಯಾನ್ ಆಗಿದ್ದಲ್ಲ ಇದು. ಇತ್ತೀಚೆಗೆ ಅವರು ಡೆಲ್ಲಿಗೆ ಹೋಗಿ ಬಂದಮೇಲೆ ಪ್ಲ್ಯಾನ್ ಆಗಿರ್ತಕ್ಕಂಥದ್ದು. ಸಹಜವಾಗಿ ಸರ್ಕಾರದ ವತಿಯಿಂದ ಮಂತ್ರಿಗಳೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ AICC ಅಧ್ಯಕ್ಷರು ಬರ್ತಾರೆ, DK ಶಿವಕುಮಾರ್ ಅವರು ಬರ್ತಾರೆ. ಸರ್ಕಾರ ಏನೇನು ಸಾಧನೆ ಮಾಡಿದೆ ಇಲ್ಲಿ ತನಕ ಅಂತ ಅದನ್ನು ಜನರ ಮುಂದೆ ಇಡ್ತಕ್ಕಂಥದ್ದು. ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಮಾತನಾಡ್ತಾ ಹೇಳ್ತಾ ಇದ್ರು, BJPಯವರು ಸುಳ್ಳು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ, ಸರ್ಕಾರ ಏನೂ ಕೆಲಸ ಮಾಡಿಲ್ಲ ಅಂತ. ಮಾಡಿರೋ ಕೆಲಸವನ್ನು ಜನರಿಗೆ ತಿಳಿಸೋದಕ್ಕೇ ಸಮಾವೇಶ ಮಾಡ್ತಾ ಇದ್ದೀವಿ. ಇದು ಬಲ ಪ್ರದರ್ಶನ ಅಲ್ಲ, ಬಲ ಪ್ರದರ್ಶನ ಮಾಡೋ ಅಗತ್ಯನೂ ನಮಗಿಲ್ಲ. 2023ರಲ್ಲೇ ರಾಜ್ಯದ ಜನ ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಈಗ ಯಾಕೆ ನಾವು ಬಲ ಪ್ರದರ್ಶನ ಮಾಡಬೇಕು ಅಂತೆಲ್ಲ ಒಂದಷ್ಟು ಮಾತನಾಡಿದರು. ಬಟ್ ಅವ್ರು ಏನೇ ಹೇಳಿದ್ರು ಅದು ಗೌಪ್ಯವಾಗಿ ಉಳಿದಿಲ್ಲ. ಇದು ಶಕ್ತಿ ಪ್ರದರ್ಶನದ ಸಮಾವೇಶ. ಕಾಂಗ್ರೆಸ್ನ ಒಳಗಿನ ಒಂದು ಗುಂಪಿಗೆ ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದು ಇದರ ಹಿನ್ನೆಲೆ ಅಥವಾ ಇದರ ಹಿಂದೆ ಇರತಕ್ಕಂಥ ಉದ್ದೇಶ. ಕುರ್ಚಿ ವಿಚಾರದಲ್ಲಿ ಅಪಸ್ವರ ಎತ್ತಿದೆ ಒಂದು ಗುಂಪು, ನಿಮಗೆಲ್ಲ ಗೊತ್ತೇ ಇದೆ. ಅವ್ರಿಗೊಂದು ಮೆಸೇಜ್ ಕೊಡಬೇಕಲ್ಲ, ನಾನು ಇವತ್ತಿಗೂ ಕೂಡ ಎಷ್ಟು ದೊಡ್ಡ ಮಾಸ್ ಲೀಡರ್ ಅಂತ ತೋರಿಸ್ಬೇಕಲ್ಲ. ಹಾಗಾಗಿ ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಅದು ಅವರ ತವರು ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಎದುರಾಳಿಗಳಿಗೆ ಕಠಿಣ ಸಂದೇಶವನ್ನು ಕೊಡುವಂತಹ ಲೆಕ್ಕಾಚಾರ. ಎದುರಾಳಿಗಳು ಅಂದರೆ ಪಕ್ಷದ ಒಳಗಡೆನೇ ಇರ್ತಕ್ಕಂಥ ಎದುರಾಳಿಗಳು. ಅವರೆಲ್ಲರಿಗೂ ಕೂಡ ನಾನೇ ಮಾಸ್ ಲೀಡರ್ ಅಂತ ತೋರಿಸ್ಕೊಳ್ಳುವಂತಹ ಒಂದು ಲೆಕ್ಕಾಚಾರ. ನೋಡಿ, ಹೆಸರಿಗೆ ಇದು ಸಾಧನಾ ಸಮಾವೇಶ ಆದರೂ ಕೂಡ ಇದು ಸಿದ್ದರಾಮಯ್ಯ ಅಹಿಂದ 2.0 ಅಹಿಂದ ಸಮಾವೇಶ ಮಾಡ್ತಾ ಇದ್ರಲ್ಲ ಈ ಹಿಂದೆ ಎಲ್ಲ, ಇವತ್ತಿಗೂ ಅಹಿಂದ ನಾಯಕ ನಾನೇ ಅಂತ 2ನೇ ಬಾರಿಗೆ ಹೇಳೋದಕ್ಕೆ ಹೊರಟಿದ್ದಾರೆ. ಇದು ಮೈಸೂರಿನಲ್ಲಿ ಇವತ್ತು ಮುನ್ನುಡಿಯನ್ನು ಬರಿತಾ ಇದ್ದಾರೆ. ಇವತ್ತು ನಡೀತಾ ಇರತಕ್ಕಂಥದ್ದು ಹೆಸರಿಗಷ್ಟೇ ಸಾಧನಾ ಸಮಾವೇಶ, ಆದರೆ ಇದು ಅಸಲಿಯಾಗಿ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ. ಈ ಮೂಲಕ ಅಹಿಂದ 2.0 ಆರಂಭಕ್ಕೆ ಶಂಖನಾದ ಕೂಡ ಮೊಳಗಿಸ್ತಾ ಇದ್ದಾರೆ. ತಾನೇ ಪೂರ್ಣಾವಧಿ CM ಅಂತ ಸಿದ್ದರಾಮಯ್ಯನವರು ಹೇಳಿದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೇನು ಅಧಿಕೃತ ಮುದ್ರೆ ಒಪ್ಪಿಲ್ಲ, ಹೌದು ಅಂತ ಹೇಳಿಲ್ಲ. ಈ ಮುದ್ರೆ ಬೀಳದ ಹೊರತು ಕಾಂಗ್ರೆಸ್ನಲ್ಲಿ CM ಚರ್ಚೆ ಮುಗಿಯಲ್ಲ. ಹಾಗಾಗಿ ತಡ ಮಾಡಬೇಡಿ ಅಂತ ಹೈಕಮಾಂಡ್ಗೆ ಕೂಡ ಒಂದು ಮೆಸೇಜ್ ಇದು. ಅದಕ್ಕೋಸ್ಕರ ಇವತ್ತು ಶಕ್ತಿ ಪ್ರದರ್ಶನದ ಹೆಸರಿನಲ್ಲಿ ಅಹಿಂದ ಸಮಾವೇಶ ಆರಂಭಿಸುವ ಮುನ್ಸೂಚನೆಯನ್ನು ಕೂಡ ಸಿದ್ದರಾಮಯ್ಯನವರು ನೀಡ್ತಾ ಇದ್ದಾರೆ. ಅಹಿಂದ 2.0 ಆರಂಭಕ್ಕೆ ತವರೂರಿನಲ್ಲೇ ಸಿದ್ದು ಶಂಖನಾದ. CM ಕುರ್ಚಿ ಕದನದ ಮಧ್ಯೆ ಅಹಿಂದ ಪಾಲಿಟಿಕ್ಸನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ನಾನೇ ಪೂರ್ಣಾವಧಿ CM, ಆದರೆ ಅದಕ್ಕೆ ಹೈಕಮಾಂಡ್ ಅಧಿಕೃತ ಮುದ್ರೆಯನ್ನು ಒತ್ತಬೇಕು. ಸೊ ಅವರಿಗೆ ಹೈಕಮಾಂಡ್ಗೂ ಒಂದು ಸಂದೇಶ, ವಿರೋಧಿ ಪಾಳೆಯಕ್ಕೂ ಒಂದು ಸಂದೇಶ, ವಿರೋಧ ಪಕ್ಷ BJPಗೂ ಒಂದು ಸಂದೇಶ, ಎಲ್ಲರಿಗೂ ಒಂದು ಕಲ್ಲಲ್ಲಿ 3 ಹಕ್ಕಿ ಹೊಡಿತಾರೆ ಅಂತಾರಲ್ಲ, ಆ ಥರ 3 ಜನರಿಗೆ ಸಂದೇಶವನ್ನು ಕೊಟ್ಟಿದ್ದಾರೆ. ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ಅಹಿಂದ ಸಮಾವೇಶವನ್ನು ಆರಂಭ ಮಾಡ್ತೀನಿ ಅಂತಕ್ಕಂಥ ಮುನ್ಸೂಚನೆ.